ಹನುಮಾನ ಭಕ್ತರ ಮಾಲಾಧಾರಿಗಳಿಂದ ಗಜೇಂದ್ರಗಡ ಪಟ್ಟಣದಲ್ಲಿ ಭಕ್ತಿ ಭಾವ ತುಂಬಿದ ಭವ್ಯ ನಗರ ಸಂಕೀರ್ತನೆ ಕಾರ್ಯಕ್ರಮವು ಶ್ರದ್ಧಾ ಪರಿಪೂರ್ಣ ವಾತಾವರಣದ ನಡುವೆ ನೆರವೇರಿತು. ಹಿರೇಬಜಾರ್ದಲ್ಲಿನ ರುಕ್ಮಿಣಿ ಪಾಂಡುರಂಗ ದೇವಾಲಯದಿಂದ ಆರಂಭವಾದ ಸಂಕೀರ್ತನಾ ಮೇಳವು ನಗರ ಪ್ರಮುಖ ರಾಜಬೀದಿಗಳಾದ ಹಿರೇಬಜಾರ, ಕೊಳ್ಳಿಯವರ ವೃತ್ತ, ಹುಡೇದ್ ಮಹಾಲಕ್ಷ್ಮಿ ವೃತ್ತ, ಬಜರಂಗ ದಳ ವೃತ್ತ, ಬಸವೇಶ್ವರ ವೃತ್ತ, ದುರ್ಗಾ ವೃತ್ತ, ಕಾಲೇಶ್ವರ ವೃತ್ತ ಸಂಚರಿಸಿ ಜನರು ಭಕ್ತಿ ಭಾವದಲ್ಲಿ ಮಿಂದೇಳುವಂತೆ ಮಾಡಿ ಜನಮನ ಸೆಳೆಯಿತು. ಸಾಂಪ್ರದಾಯಿಕ ಚಂಡಿಮಳ, ತಾಳ, ಮದ್ದಲೆನಾದ, ಹನುಮಾನ್ ಚಾಲೀಸ್ ನಾಮ ಸಂಕೀರ್ತನೆ ಹಾಗೂ ಭಜನೆಗಳ ಸೊರಗಿನಿಂದ ನಗರವು ದೇವಚಿಂತನೆಯ ಮಹತ್ವದ ಸಂದೇಶದಿಂದ ಮೂಡಿಬಂತು. ಮಾರ್ಗ ಮಧ್ಯೆ ಹಲವೆಡೆ ಭಕ್ತರು ಮಂಗಳಾರತಿ ಸಲ್ಲಿಸಿ ನೀರು ನೀಡುವ ಮೂಲಕ ಮಾಲಾಧಾರಿಗಳ ಗುಂಪಿಗೆ ಆತ್ಮೀಯ ಸ್ವಾಗತ ಒದಗಿಸಿದರು. ಬಳಿಕ ಹನುಮಾನ್ ಮಾಲಾಧಾರಿಗಳ ಸಂಘಟಕ ಸಂಜೀವ್ ಜೋಶಿ ಮಾತನಾಡಿ, ಹನುಮಾನ್ ಮಾಲಾಧಾರಿಗಳ ನಾಮ ಸಂಕೀರ್ತನೆ ಮನಸ್ಸಿಗೆ ಶಾಂತಿ, ಸಮಾಜಕ್ಕೆ ಏಕತೆ ಮತ್ತು ಯುವ ಜನತೆಗೆ ಸಕಾರಾತ್ಮಕ ದಿಕ್ಕು ನೀಡುವ ಶಕ್ತಿ ಹೊಂದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ನಗರ ಸಂಕೀರ್ತನೆಯನ್ನು ಭಕ್ತಿ ಭಾವದಿಂದ ಯಶಸ್ವಿಯಾಗಿ ನಡೆಸಿರುವುದು ಎಲ್ಲರ ಆಶೀರ್ವಾದದಿಂದ ಸಾಧ್ಯವಾಗಿದೆ ಎಂದು ಹೇಳಿದರು. ಸಂಕೀರ್ತನೆಯಲ್ಲಿ ಅನೇಕ ಯುವಕರು, ಹಿರಿಯ ಭಕ್ತರು ಭಾಗವಹಿಸಿದ್ದು, ಕೊನೆಗೆ ಮಹಾ ಮಂಗಳಾರತಿ ಹಾಗೂ ಪ್ರಸಾದ ವಿತರಣೆ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನವಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಂಜುನಾಥ್ ಅಜ್ಮೀರ್, ಪ್ರಕಾಶ್ ಅಯ್ಯನಗೌಡರ್, ರವಿ ಕಲಾಲ್, ಪ್ರಸಾದ್ ಬಡ್ಗೇರ್, ಗಣೇಶ್ ದಿವಾಣದ್, ಮಂಜು ಹೂಗಾರ್, ಅಶೋಕ್ ಜಕ್ಲಿ, ಕುಮಾರ್ ರಾಠೋಡ್ ಸೇರಿದಂತೆ ಅನೇಕರು ಇದ್ದರು.